ಯತ್ನಾಳ್ ಬಾಯಿ ಬಂದ್ ಮಾಡಿದ್ರೆ ಸರಿ, ಇಲ್ದಿದ್ರೆ ಜನರೇ ಹೊಡಿತಾರೆ. ರಾಜಕೀಯ ಬಗ್ಗೆ ಮಾತಾಡಿ ವೈಯಕ್ತಿಕವಾಗಿ ಯಾಕೆ ಮಾತಾಡ್ತಾನೆ? ಏಕವಚನದಲ್ಲೇ ವಾಗ್ದಾಳಿ ನಡೆಸಿದ್ದಾರೆ ವಿಜಯಾನಂದ ಕಾಶಪ್ಪನವರ್. ಬಾಯಿ ಬಂದ್ ಮಾಡಿದ್ರೆ ಸರಿ ಯತ್ನಾಳ್, ಇಲ್ದಿದ್ರೆ ಜನ ಹೊಡಿತಾರೆ. ವೈಯಕ್ತಿಕವಾಗಿ ಯಾಕೆ ಮಾತಾಡ್ತಾನೆ? ಇದು ಯತ್ನಾಳ್ ವಿರುದ್ಧ ವಿಜಯಾನಂದ ಕಾಶಪ್ಪನವರು ಗುಡುಗಿದ್ದಾರೆ. ಹೆಂಡತಿಗೆ ಟಿಕೆಟ್ ಕೊಡಿಸಲಾಗಿಲ್ಲ, ಮೀಸಲಾತಿ ಕೊಡಿಸ್ತಾನ ಅಂತೇಳಿ ಕಿಡಿಕಾರಿದ್ರು ಯತ್ನಾಳ್. ಇವರ ಮುಖ್ಯಮಂತ್ರಿಗಳು ಇದ್ರಲ್ಲ, ತಾಯಿ ಮೇಲೆ ಪ್ರಮಾಣ ಮಾಡಿದ್ರು. ಯತ್ನಾಳ್ ಬಾಯಿ ಬಂದ್ ಮಾಡಿದ್ರೆ ಸರಿ, ಜನ ಹೊಡಿತಾರೆ. ನೋಡಿ, ಯತ್ನಾಳು ಕಾಶಪ್ಪನವರು ಪಂಚಮಸಾಲಿ ಮೀಸಲಾತಿ ಹೋರಾಟದಲ್ಲಿ ಕೈ ಹಿಡ್ಕೊಂಡು ಓಡಾಡದಂಥವ್ರು, ಒಂದೇ ವೇದಿಕೆಯಲ್ಲಿ ಅಣ್ಣ ತಮ್ಮಂದಿರಂತೆ. ಆದರೆ ಈಗ ತಾರಕಕ್ಕೇರಿದ ಇಬ್ಬರ ನಡುವಿನ ಈ ವಾಕ್ ಸಮರ ಅಲ್ಲ, ಹೆಂಡತಿಗೆ ಟಿಕೆಟ್ ಕೊಡಿಸೋಕ್ಕಾಗಿಲ್ಲ ಕಾಶಪ್ಪನವ್ರಿಗೆ, ಇನ್ನೇನು ಮೀಸಲಾತಿ ಕೊಡಿಸ್ತಾನೆ ಅಂಥೇಳಿ ಯತ್ನಾಳ್ ಹೇಳಿದರು. ಈಗ ಅದಕ್ಕೆ ಏಕವಚನದಲ್ಲೇ ಅವರ ಧಾಟಿಯಲ್ಲೇ ಉತ್ತರ ಕೊಟ್ಟಿದ್ದಾರೆ ಕಾಶಪ್ಪನವರ್. ಇವನೇನೋ ಸ್ವಲ್ಪ ಸ್ಟಾರ್ ಕ್ಯಾಂಪೇನ್ ಮಾಡಿದ ತಕ್ಷಣ ಬಾಯಿ ಅವನೇನು ಚೆಂಡು ಕೊಡಿಸಿದ್ನಂತ ಇವನೇ ಇದ್ದಲ್ಲ, ಇವ್ನು ಮುಖ್ಯಮಂತ್ರಿನೇ ಇದ್ದಲ್ಲ. ತಾಯಿ ಮೇಲೆ ಪ್ರಮಾಣ ಮಾಡಿದಾಗ ಎಲ್ಲಿ ಹೋಗಿದ್ದೀವ? ಸದನದಾಗ ಪ್ರಮಾಣ ಮಾಡಿದ ಒಬ್ಬ ಮುಖ್ಯಮಂತ್ರಿ ಯಡಿಯೂರಪ್ಪನಂತ ಕೇಳ್ಕೊ ಅಂತ ಹೇಳ್ರಿ ಅವನಿಗೆ. ಇವನೇನು ಚೆಂಡು ಮಾತಾಡ್ತಾರೆ ನಮ್ಮ ಪಕ್ಷದ ಬಗ್ಗೆ. ನನಗೆ ಬೇಕಾಗಿತ್ತು, ನಾನು ಟಿಕೆಟ್ ಕೇಳಿದ್ದೆ, ಪಕ್ಷದ ನಿರ್ಣಯ. ಇವನಿಗೆಲ್ಲ ಮಾಡೈತೇನು ಪಕ್ಷ? ಇವನೇನೋ ಸ್ವಲ್ಪ ಸ್ಟಾರ್ ಕ್ಯಾಂಪೇನ್ ಮಾಡಿದ ತಕ್ಷಣ ಬಾಯಿ ಹರಿದು ಬಿಟ್ರೆ ಇವ್ನು ಕೇಳಾಕಿನ ನಾವೇನು ಇವ್ನು ಕೊಂಕಳದಂಗೆ ಕೂಸ. ಇವ್ನಿಗೆ ಬಾಯಿ ಬಂದ್ ಮಾಡಿದ್ರೆ ಸರಿ. ಇದೇ ರೀತಿ ಮಾತಾಡಿದ್ರೆ ಬಾಯಿ ಹೊಡಿಸ್ಕೊತಾರೆ ಜನ. ಏನು ಕೇಳ್ತಾರೆ ಇವ್ನಿಗೆ? ಬಾಯಿ ಹೊಡಿತಾರೆ ಬರೋಬ್ಬರಿ ಒಂದು ದಿವಸ. ಏನು ಇವನು ಬಾಯಿ ಬಿಟ್ಟಂಗೆಲ್ಲ ಮಾತಾಡ್ಸ್ಕೊಂಡು ಕುಂತೀವನ? ವೈಯಕ್ತಿಕ ಯಾಕೆ ಮಾತಾಡ್ತಾನೆ ಇವ್ ತಾಕತ್ತಿದ್ರೆ ರಾಜಕೀಯ ವಿಷಯದ ಬಗ್ಗೆ ಮಾತಾಡಲಿ. ನನ್ನ ಹೆಂಡತಿ ಬಗ್ಗೆ ಟಿಕೆಟ್ ಬಗ್ಗೆ ಮಾತಾಡೋದು ಇವನೇನು ಹರಿದ್ನಂತೆ. ಇವ್ರು ಮುಖ್ಯಮಂತ್ರಿ, ಇವ್ರ ಸರ್ಕಾರ ಇದ್ದಾಗ ಕೊಡಿಸ್ತೀನಿ ಅಂತ ಹೇಳ್ದವನಲ್ಲ, ಹರಿದಿದ್ದೇನೆ ಇವನು. ಅದನ್ನ ಹೇಳ್ರಿ, 2D2C ಕೊಡ್ತಾರ ಇವತ್ತು? ಕೊಡಿಸಂತ ಹೇಳ್ರಿ. ತಾಕತ್ತಿದ್ರೆ ಇವ್ನಿಗೆ ಸರ್ಟಿಫಿಕೇಟು ತಹಸೀಲ್ದಾರ್ ಕಚೇರಿಯಲ್ಲಿ. ಸುಮ್ಮನೆ ಬಾಯಿಗೆ ಬಂದಂಗೆ ಏನೋ ಮಾತಾಡಕ್ಕೆ ಬರ್ತಂತ ಮಾತಾಡೋದಲ್ಲ. ಅವನೇನು ಚೆಂಡು ಕೊಡಿಸಿದ್ನಂತ ಇವನೇ ಇದ್ದಲ್ಲ, ಇವ್ನು ಮುಖ್ಯಮಂತ್ರಿನೇ ಇದ್ದಲ್ಲ. ತಾಯಿ ಮೇಲೆ ಪ್ರಮಾಣ ಮಾಡಿದಾಗ ಎಲ್ಲಿ ಹೋಗಿದ್ದೀವ? ಸದನದಾಗ ಪ್ರಮಾಣ ಮಾಡಿದ ಒಬ್ಬ ಮುಖ್ಯಮಂತ್ರಿ ಯಡಿಯೂರಪ್ಪನಂತ ಕೇಳ್ಕೊ ಅಂತ ಹೇಳ್ರಿ ಅವನಿಗೆ. ಇವನೇನು ಚೆಂಡು ಮಾತಾಡ್ತಾರೆ ನಮ್ಮ ಪಕ್ಷದ ಬಗ್ಗೆ. ನನಗೆ ಬೇಕಾಗಿತ್ತು, ನಾನು ಟಿಕೆಟ್ ಕೇಳಿದ್ದೆ, ಪಕ್ಷದ ನಿರ್ಣಯ. ಇವನಿಗೆಲ್ಲ ಮಾಡೈತೇನು ಪಕ್ಷ? ಇವನೇನೋ ಸ್ವಲ್ಪ ಸ್ಟಾರ್ ಕ್ಯಾಂಪೇನ್ ಮಾಡಿದ ತಕ್ಷಣ ಬಾಯಿ ಹರಿದು ಬಿಟ್ರೆ ಇವ್ನು ಕೇಳಾಕಿನ ನಾವೇನು ಇವ್ನು ಕೊಂಕಳದಂಗೆ ಕೂಸ. ಇವ್ನಿಗೆ ಬಾಯಿ ಬಂದ್ ಮಾಡಿದ್ರೆ ಸರಿ. ಇದೇ ರೀತಿ ಮಾತಾಡಿದ್ರೆ ಬಾಯಿ ಹೊಡಿಸ್ಕೊತಾರೆ ಜನ. ಏನು ಕೇಳ್ತಾರೆ ಇವ್ನಿಗೆ? ಬಾಯಿ ಹೊಡಿತಾರೆ ಬರೋಬ್ಬರಿ ಒಂದು ದಿವಸ. ಏನು ಇವನು ಬಾಯಿ ಬಿಟ್ಟಂಗೆಲ್ಲ ಮಾತಾಡ್ಸ್ಕೊಂಡು ಕುಂತೀವನ? ವೈಯಕ್ತಿಕ ಯಾಕೆ ಮಾತಾಡ್ತಾನೆ ಇವ್ ತಾಕತ್ತಿದ್ರೆ ರಾಜಕೀಯ ವಿಷಯದ ಬಗ್ಗೆ ಮಾತಾಡಲಿ. ನನ್ನ ಹೆಂಡತಿ ಬಗ್ಗೆ ಟಿಕೆಟ್ ಬಗ್ಗೆ ಮಾತಾಡೋದು ಇವನೇನು ಹರಿದ್ನಂತೆ. ಇವ್ರು ಮುಖ್ಯಮಂತ್ರಿ, ಇವ್ರ ಸರ್ಕಾರ ಇದ್ದಾಗ ಕೊಡಿಸ್ತೀನಿ ಅಂತ ಹೇಳ್ದವನಲ್ಲ,